ಅಂದ್ರೆ ಫ್ಲಾಗ್ ಹಾಯಿಸ್ಟಿಂಗ್ ಅನ್ನ ಮುಗಿಸ್ಕೊಂಡು ಬಂದೆ. ನೀವೆಲ್ಲರೂ ಫ್ಲಾಗ್ ಹಾಯಿಸ್ಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರ? ಎಲ್ಲರೂ ಮಾತಾಡ್ಬೇಕು, ನನ್ನ ಜೊತೆ ಮಾತಾಡ್ಬೇಕಾಯ್ತಾ? ಮಾತಾಡ್ತೀರಾ? ಎಲ್ಲರೂ ಫ್ಲಾಗ್ ಹಾಯಿಸ್ಟಿಂಗ್ ಮಾಡಿದ್ರಾ? ಫ್ಲಾಗ್ ಹಾಯಿಸ್ಟಿಂಗ್ ಮಾಡಬೇಕಾದ್ರೆ ನಿಮ್ಗೆ ಏನನ್ಸುತ್ತೆ? ಏನನ್ಸುತ್ತೆ? ಖುಷಿ ಆಗುತ್ತೆ ಅಲ್ವಾ? ಸೊ ನಾವೆಲ್ಲ ಬೇರೆ ಬೇರೆ ಹಬ್ಬ ಮಾಡ್ತೀವಲ್ವಾ? ನಾವೆಲ್ಲ ಲಕ್ಷ್ಮಿ ಹಬ್ಬ ಮಾಡ್ತೀವಿ, ಗಣೇಶನ ಹಬ್ಬ ಮಾಡ್ತೀವಿ, ದೀಪಾವಳಿ ಹಬ್ಬ ಮಾಡ್ತೀವಿ. ಅದೇ ತರ ಕ್ರಿಶ್ಚಿಯನ್ ಸ್ನೇಹಿತರು ಕ್ರಿಸ್ಮಸ್ ಮಾಡ್ತಾರೆ, ಮುಸ್ಲಿಂ ಸ್ನೇಹಿತರು ರಂಜಾನ್ ಮಾಡ್ತಾರೆ. ಆದ್ರೆ ಎಲ್ಲ ಇಂಡಿಯನ್ಸು ಮಾಡುವಂತ ಒಂದು ಹಬ್ಬ ಇದೆ. ಎಲ್ಲ ಇಂಡಿಯನ್ಸು, ನೀನ್ ಯಾವ ಜಾತಿ ಆಗಿರು, ಯಾವ ಧರ್ಮ ಆಗಿರು, ಹಿಂದೂ ಆಗಿರು, ಮುಸ್ಲಿಂ ಆಗಿರು, ಎಲ್ಲ ಇಂಡಿಯನ್ಸು ಆಚರಿಸೋ ಹಬ್ಬ ಯಾವುದು? ವೆರಿ ಗುಡ್, ಇಂಡಿಪೆಂಡೆನ್ಸ್ ಡೇ. ಇಂಡಿಪೆಂಡೆನ್ಸ್ ಡೇ ಈ ಹಬ್ಬ ಯಾಕೆ ಆಚರಿಸ್ತೀವಿ ಗೊತ್ತಾ ನಿಮ್ಗೆ? ಗೊತ್ತಾ ಯಾಕೆ? ನಾನು ಹೇಳ್ತೀನಿ. ಈ ದೇಶನ ಸುಮಾರು 200 ವರ್ಷಗಳ ಕಾಲ ಬೇರೆಯವರು ಆಳಿದ್ರು, ಗೊತ್ತಾ ನಿಮ್ಗೆ? ಸೊ ಯಾರ್ಯಾರೆಲ್ಲ ಈ ದೇಶವನ್ನು ಆಳಿದ್ರು ಅಂತಂದ್ರೆ, ಡಚ್ಚರು ಆಳಿದ್ರು, ಪೋರ್ಚುಗೀಸರು ಆಳಿದ್ರು, ಫ್ರೆಂಚ್ ಆಳಿದ್ರು, ಇಂಗ್ಲಿಷರು ಆಳಿದ್ರು. ಸೊ ಇಂಡಿಯಾ ವಾಸ್ ರೂಲ್ಡ್ ಫಾರ್ ಮೋರ್ ದೆನ್ 200 years ಬೈ ಫಾರಿನ್ ಪವರ್. ಸೊ ಯಾರು ಈ ದೇಶವನ್ನ ನಮ್ಮನ್ನೆಲ್ಲ ಆಳ್ತಾ ಇದ್ರು, ಅವ್ರನ್ನ ದೇಶ ಬಿಟ್ಟು ಓಡಿಸೋದಕ್ಕೋಸ್ಕರ, ಈ ದೇಶ ನಮ್ದು, ನಮ್ಮ ದೇಶ ನಾವೇ ಆಳ್ವಿಕೆ ಮಾಡ್ಕೊಳ್ತೀವಿ ಅಂತ ಹೇಳೋದಕ್ಕೋಸ್ಕರ ತುಂಬಾ ಜನ ಫೈಟ್ ಮಾಡಿದ್ರು, ಹೋರಾಟ ಮಾಡಿದ್ರು. ತುಂಬಾ ಜನ ಹೋರಾಟಗಾರರು ಆ ಫೈಟ್ ಅಲ್ಲಿ ಪ್ರಾಣ ತ್ಯಾಗ ಮಾಡಿದ್ರು, ಆ ಹೋರಾಟದಲ್ಲಿ ತ್ಯಾಗವನ್ನು ಮಾಡಿದ್ರು. ನೀವು ಭಗತ್ ಸಿಂಗ್ ಹೆಸರು ಕೇಳಿದ್ದೀರಾ? ಚಂದ್ರಶೇಖರ್ ಆಜಾದ್ ಹೆಸರು ಕೇಳಿದ್ದೀರಾ? ಮಹಾತ್ಮ ಗಾಂಧಿ ಹೆಸರು ಕೇಳಿದ್ದೀರಾ? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೆಸರು ಕೇಳಿದ್ದೀರಾ? ಅವರೆಲ್ಲರೂ ಕೂಡ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು. ಪಂಡಿತ್ ನೆಹರು, ನೇತಾಜಿ ಸುಭಾಷ್